ಕೊಡಗಿಗೆ ಅತಿ ಹೆಚ್ಚು ಪ್ರವಾಸಿಗರು ಆಗಮಿಸ್ತಾ ಇರೋದ್ರಿಂದ ನೀರು, ತಂಪು ಪಾನೀಯಗಳನ್ನು ಕುಡಿಯಲು ಸಣ್ಣ ಪುಟ್ಟ ಬಾಟಲ್ಗಳನ್ನೇ ಬಳಸ್ತಾರೆ. ತಾವು ಕುಡಿದ ಬಾಟಲ್ಗಳನ್ನು ಎಲ್ಲೆಂದರಲ್ಲಿ ಎಸೆದು ಹೋಗ್ತಾ ಇದ್ದಾರೆ. ಇದರ ವಿಲೇವಾರಿ ನಗರಸಭೆಗೆ ಸಾಕಷ್ಟು ತಲೆನೋವಾಗಿ ಪರಿಣಮಿಸಿದೆ. ಇನ್ನು ಕಳೆದ ದಸರಾ ಸಭೆ ಸಮಾರಂಭಗಳಲ್ಲಿ ಹೆಚ್ಚಾಗಿ ಚಿಕ್ಕ ಪುಟ್ಟ ಪ್ಲಾಸ್ಟಿಕ್ಗಳು, ಬಾಟಲ್ಗಳು ಕಂಡುಬಂದಿದ್ದು, ಅದರ ವಿಲೇವಾರಿ ನಗರಸಭೆಗೆ ಸಾಕಷ್ಟು ಸಮಸ್ಯೆಯನ್ನು ಒಡ್ಡಿದೆ. ಇದೆಲ್ಲವನ್ನ ಆಲಿಸಿದ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನವಾದಂತೆ ಮೊದಲ ಹಂತವಾಗಿ 2 ಲೀಟರ್ಗಳಿಗಿಂತ ಕೆಳಗಿನ ಪ್ಲಾಸ್ಟಿಕ್ ಬಾಟಲ್ಗಳ ಬ್ಯಾನ್ಗೆ ನಗರಸಭೆ ಮುಂದಾಗಿದೆ. ಪ್ಲಾಸ್ಟಿಕ್ ಬಾಟಲ್ ಬ್ಯಾನ್ ಮಾಡುವಂತೆ ಅಂಗಡಿ ಮಾಲೀಕರಿಗೆ ಮಾಹಿತಿಯನ್ನ ನೀಡಿ ನಗರಸಭೆ ಸಿಬ್ಬಂದಿಗಳು ಅಂಗಡಿಗಳ ಮುಂದೆ ನೋಟಿಸ್ ಅನ್ನು ಅಂಟಿಸ್ತಾ ಇದ್ದಾರೆ. ಅಂಗಡಿ, ಹೋಟೆಲ್, ಹೋಮ್ಸ್ಟೇ, ರೆಸಾರ್ಟ್ ಮಾಲೀಕರು ಕೂಡ ನಮ್ಮ ಜೊತೆ ಕೈಜೋಡಿಸಿ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಬ್ಯಾನ್ ಮಾಡಿ ಕೊಡಗಿನ ಪರಿಸರದ ರಕ್ಷಣೆಗೆ ಕೈಜೋಡಿಸುವಂತೆ ಮಡಿಕೇರಿ ನಗರಸಭೆ ಮನವಿ ಮಾಡಿದ್ದಾರೆ. ಉಳಿದಂತೆ ಸಾರ್ವಜನಿಕರಿಗೆ ಕುಡಿಯೋ ನೀರಿನ ಸಮಸ್ಯೆ ಆಗಬಾರದೆಂದು ಜನನಿಬಿಡ ಪ್ರದೇಶ, ಪ್ರವಾಸಿ ಸ್ಥಳಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗುವುದೆಂದು ನಗರಸಭೆ ಆಯುಕ್ತ ರಮೇಶ್ ಅವರು ತಿಳಿಸಿದ್ದಾರೆ. ಮಡಿಕೇರಿ ನಗರದೊಳಗೆ ನಾವು ಇವಾಗ ಅರ್ಧ ಲೀಟ್ರು, 1 ಲೀಟ್ರು ಅಪ್ ಟು 2 ಲೀಟ್ರ್ವರೆಗೆ ವಾಟರ್ ಬಾಟಲ್ ಬ್ಯಾನ್ ಮಾಡಿದ್ವಿ. ಈ ವಾಟರ್ ಬಾಟಲ್ ಬ್ಯಾನ್ ಮಾಡಲಿಕ್ಕೆ ನಾವು ಇಲ್ಲಿ ನಮ್ಮ ಮನೆ ಆಡಳಿತಾಧಿಕಾರಿ ಅಧ್ಯಕ್ಷತೆಯಲ್ಲಿ 2 ಸಭೆ, ಕೌನ್ಸಿಲ್ ಸಭೆಯಲ್ಲಿ ತಗೊಂಡಿದ್ದು. ಈ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಇದರಿಂದ ಏನೇನು ಅನಾನುಕೂಲ ಆಗ್ತಿದೆ ನಮ್ಮ ಪರಿಸರಕ್ಕೆ, ನಮ್ಮ ನಗರಕ್ಕೆ ಅಂತ ಹೇಳೋದನ್ನ ನಾವು ಸುದೀರ್ಘವಾಗಿ ಚರ್ಚೆ ಮಾಡೋದು. ಆದಾಗ ನಮ್ಮ ಸದಸ್ಯರುಗಳು, ಕೌನ್ಸಿಲ್, ನಮ್ಮ ಆಡಳಿತ ಅಧ್ಯಕ್ಷರ ಸಭೆಯಲ್ಲಿ ಈಗ ನಮ್ಮ ಮಡಿಕೇರಿಯಲ್ಲಿ ಇರುವಷ್ಟು ಪ್ಲಾಸ್ಟಿಕ್ ಬಾಟ್ಲುಗಳು ನಾವು ಕಲೆಕ್ಟ್ ಮಾಡೋದು ನಗರಸಭೆಯಿಂದ ಬೆಳಗಿನ ಜಾವ ಹೆಚ್ಚಾಗಿದೆ. ಕಾರಣ ಏನಂದರೆ ನಮ್ಮ ಮಡಿಕೇರಿಗೆ ಇದೊಂದು ಪ್ರವಾಸಿ ತಾಣ ಆಗಿದೆ. ಒಂದು ಪ್ರವಾಸಿಗರು ಬರುವಂಥದ್ದು ಹೆಚ್ಚು. ಈ ಪ್ರವಾಸಿಗರು ಹೊರಗಿಂದ ಏನು ಬರ್ತಾರೆ ಅವರು ಸಾಧಾರಣ ಇಲ್ಲಿ ಕುಡಿಯೋ ನೀರನ್ನ, ಬಾಟ್ಲ್ ನೀರನ್ನೇ ಅವರು ಚಾಯ್ಸ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ನಾವಿಲ್ಲಿ ಎಷ್ಟೇ ಒಳ್ಳೆ ನೀರು ಕೊಟ್ಟರು ಅದು ಬೇಡ, ಇಲ್ಲ ಅರ್ಧ ಲೀಟ್ರು, 1 ಲೀಟ್ರ್ ಬಾಟ್ಲ್. ಈ ಅರ್ಧ ಲೀಟ್ರು, 1 ಲೀಟ್ರು ಬಾಟ್ಲನ್ನ ಇವರು ಕುಡಿದು ಏನು ಮಾಡ್ತಾರೆ ಅಂದರೆ ಸುಮ್ಮನೆ ಹಾಗೆ ಬೀದಿಯಲ್ಲಿ ಹಾಕೋಂಥದ್ದು, ಇಲ್ಲ ಹೋಟೆಲ್ಲೇ ಹಾಕುವಂಥದ್ದು. ಈ ರೀತಿ ಪ್ರತಿಯೊಂದು ಲಾಡ್ಜಲ್ಲಿದ್ದರು ಈ ರೀತಿ ಆಗ್ತಿದ್ದಾರೆ. ಈ ಲಾಡ್ಜರ್ ಇವರು ನಮಗೆ ಗಾರ್ಬೇಜ್ ಕೊಡ್ತಾರೆ. ಸೊ ನಮಗೆ ಸಾಧಾರಣ ಈ ನಮ್ಮ ದಸರಾ ಟೈಮಲ್ಲಿ ಹೆಚ್ಚಿಗೆ ಪ್ರವಾಸಿಗರು ಬಂದಿದ್ದಾರೆ. ದಸರಾ ಟೈಮಲ್ಲೆಲ್ಲ ಸೊ ಬಂದವರೆಲ್ಲ ಸಾಧಾರಣ ವಾಟರ್ ಬಾಟ್ಲ್ ಯೂಸ್ ಮಾಡಿದರು. ಆ ಸಮಯದಲ್ಲಿ ನಮಗೆ ದಸರಾ ಕಳೆದ 2-3 ದಿನ ನಾವು ಕ್ಲೀನ್ ಮಾಡಲಿಕ್ಕೆ ಹೋದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸಿಕ್ಕಿದ್ದು ವಾಟರ್ ಬಾಟ್ಲು. ಸೊ ಈಗ ಒಂದು ಹೆಚ್ಚು ವಾಟರ್ ಬಾಟ್ಲ್ ಸಿಕ್ಕಿದಾಗ ನಾವೇನು ಮಾಡಬೇಕಾಗಲ್ಲ. ಅದನ್ನು ನಾವು ಲ್ಯಾಂಡ್ ಫೀಲ್ ಸೈಟ್ಲಿ ಹಾಕ್ತಿದ್ದು. ಸೊ ಲ್ಯಾಂಡ್ ಫೀಲ್ ಸೈಟ್ಲಿ ಹಾಕಿದ್ರೆ ನಮಗೆ ಲ್ಯಾಂಡ್ ಫೀಲ್ ಸೈಟ್ ಈಗಾಗಲೇ ನಮಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಲ್ಯಾಂಡ್ ಫೀಲ್ ಸೈಟ್ಲಿ ಅಷ್ಟೊಂದು ಜಾಗನೂ ಇಲ್ಲ. ಅದರಿಂದ ನಾವು ಈ ಸತಿ ಆದಷ್ಟು ಪ್ಲಾಸ್ಟಿಕ್ ಬಾಟ್ಲನ್ನು ನಾವೇ ತೆಗೆದು ಬೇರೆ ಸಪ್ರೇಟಾಗಿ ಡಿಸ್ಪೋಸ್ ಮಾಡಿದ್ವಿ, ಹೊರಗಡೆ ಕಳಿಸಿದ್ವಿ. ಈ ರೀತಿ ಪ್ಲಾಸ್ಟಿಕ್ ಬರೋದ್ರಿಂದ ಏನಾಗ್ತದೆ ಅಂತಂದರೆ ನಮಗೆ ಲ್ಯಾಂಡ್ ಫಿಲ್ ಸೈಟ್ಲಿ ಜಾಗನೂ ಇಲ್ಲ. ಇನ್ನೊಂದು ಮಳೆಗಾಲದಲ್ಲಿ ಅಲ್ಲಿ ಎಲ್ಲ ಮೋರಿಗಳು ಅಲ್ಲಿ ಇಲ್ಲೆಲ್ಲ ಬ್ಲಾಕ್ ಆಗುವಂಥದ್ದು. ಸೊ ಇದೆಲ್ಲ ನಾವು ಮನಸ್ಸಿಗೆ ಪರಿಗಣನೆ ತೊಗೊಂಡು ನಮ್ಮ ಸದಸ್ಯ ಕೌನ್ಸಿಲ್ ಬಾಡಿಯಲ್ಲಿ ಈ ಪ್ಲಾಸ್ಟಿಕ್ನ ಅಪ್ ಟು 2 ಲೀಟ್ರ್ವರೆಗೆ ಬ್ಯಾನ್ ಮಾಡೋದು ಒಳ್ಳೆಯದು. ನಮ್ಮ ನಗರದೊಳಗೆ ನಾವು ಸ್ಟಾರ್ಟ್ ಮಾಡೋಣ. ಅದರಿಂದ ಏನಾಗುತ್ತೆ ಅಂತ ಹೇಳೋದು ಒಂದು ಫಸ್ಟ್ ಮೀಟಿಂಗ್ ತೊಗೊಂಡು 2ನೇ ಮೀಟಿಂಗು ಇದ್ರ ಬಗ್ಗೆ 2ನೇ ಮೀಟಿಂಗ್ ಅದಕ್ಕೋಸ್ಕರ ಕರೆದಿದ್ದು. 2ನೇ ಮೀಟಿಂಗು ಇದೇ ರೀತಿ ಎಲ್ಲ ಒಳ್ಳೆ ಅಭಿಪ್ರಾಯನೆಲ್ಲ ಸದಸ್ಯರು ಕೊಟ್ಟರು. ಸರ್ಕಾರವೇ ಪ್ಲಾಸ್ಟಿಕ್ನಿಂದಾಗುವ ಸಮಸ್ಯೆಯನ್ನು ಗಮನಿಸಿ ಪ್ಲಾಸ್ಟಿಕ್ ತಯಾರಿಕಾ ಘಟಕಗಳನ್ನೇ ಬ್ಯಾನ್ ಮಾಡಿದಾಗ ಮಾತ್ರ ಇದು ಯಶಸ್ವಿಯಾಗಲು ಸಾಧ್ಯ ಎನ್ನುತ್ತಾರೆ ಸ್ಥಳೀಯರು. ಒಟ್ಟಿನಲ್ಲಿ ನಗರಸಭೆಯ ನಿರ್ಧಾರ ಏನೋ ಒಳ್ಳೆಯ ನಿರ್ಧಾರ, ಆದರೆ ಇದು ಎಷ್ಟರ ಮಟ್ಟಿಗೆ ಅನುಸರಿಸಿಕೊಂಡು ಪಾಲನೆ ಮಾಡಿ ನಗರಸಭೆಯ ನಿರ್ಧಾರವನ್ನು ಸಕ್ಸಸ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕೊಡಗು ಚಾನಲ್ ವಿಶೇಷ ವರದಿ, ಚಿತನ್ ಕೌಂಡಿನ್ಯ.
ಈಗಾಗಲೇ ಮಡಿಕೇರಿ ನಗರಸಭೆಯಿಂದ ಮಡಿಕೇರಿ ನಗರದ ಏನು ವರ್ತಕರು ಈಗಾಗಲೇ ನೀರಿನ ಬಾಟ್ಲಿಗಳನ್ನ ವ್ಯಾಪಾರ ಮಾಡ್ತಾರೆ, ಅದನ್ನ 2 ಲೀಟರ್ನ ಕೆಳಗೆ ಬಾಟ್ಲಿಗಳನ್ನ ನಿಷೇಧ ಮಾಡಬೇಕು ಅಂತೇಳಿ ಈಗಾಗಲೇ ಒಂದು ಆದೇಶ ಹೊರಡಿಸಿ ವರ್ತಕ ಗಮನಕ್ಕೆ ತಂದಿದ್ದಾರೆ. ವಿಚಾರ ಒಳ್ಳೆ ವಿಚಾರ. ಏನಂತ ಹೇಳಿದ್ರೆ, ನೀರಿನ ಬಾಟ್ಲಿ ಏನು ಪ್ರವಾಸಿಗರು ಮಡಿಕೇರಿ ನಗರಕ್ಕೆ ಬರ್ತಾರೆ, ಕೊಡಗು ಜಿಲ್ಲೆಯಾದ್ಯಂತ ಬರ್ತಾರೆ, ಬಂದು ನೀರಿನ ಬಾಟ್ಲಿನ ಕುಡಿದು ಅಲ್ಲೆಲ್ಲೇ ಬಿಸಾಕಿ ಹೋಗೋದು ಇದೆ. ಆದರೆ ಏನು ಅಂತ ಹೇಳಿದರೆ 2 ಲೀಟ್ರ್ ಬಾಟ್ಲಿ ಕೆಳಗೆ ಇದು ನಿಷೇಧ ಮಾಡಿದ್ದಾರೆ. ಆದರೆ ಈಗ ಜ್ಯೂಸ್ ಬಾಟ್ಲಿಗಳಿದೆ, ಕೆಲವು ಬೇರೆ ಬೇರೆ ಬಾಟಲ್ಗಳು ಇದೆ, ಅವುಗಳನ್ನು ಸಹ ಇದು ಬ್ಯಾನ್ ಮಾಡಿ ಎಲ್ಲರನ್ನೂ ಬ್ಯಾನ್ ಮಾಡಬೇಕಾಗುತ್ತೆ. ಏನಂತ ಹೇಳಿದ್ರೆ, ಈಗ 1/2 ಲೀಟ್ರ್ ಜ್ಯೂಸ್ ಬಾಟ್ಲಿ ಇರ್ಬೋದು, 1 ಲೀಟ್ರ್ ಜ್ಯೂಸ್ ಬಾಟ್ಲಿ ಇರ್ಬೋದು, ಅದನ್ನು ಉಪಯೋಗ ಮಾಡ್ತಾರೆ. ಅದನ್ನು ರಸ್ತೆ ಬದಿಯಲ್ಲಿ ಇದು ಏನು ಕೆರೆ ಮತ್ತು ಹೊಳೆಗಳಲ್ಲೆಲ್ಲ ಬಿಸಾಕಿ ಹೋಗ್ತಾರೆ. ಮಾಡೋದಾದರೆ ಎಲ್ಲದನ್ನೂ ಬ್ಯಾನ್ ಮಾಡಬೇಕು. ಇದು ಉತ್ತಮ ಅಭಿಪ್ರಾಯನೇ. ಆದರೆ ಏನಂತ ಹೇಳಿದ್ರೆ, ಎಲ್ಲ ರೀತಿ ಬಾಟ್ಲಿಗಳು ಮತ್ತು ಪ್ಲಾಸ್ಟಿಕ್ ನಿಷೇಧ ಅಂತ ಮಾಡಿದರೆ, ಕೆಲವು ಭಾಗದಲ್ಲಿ ಇನ್ನೂ ಪ್ಲಾಸ್ಟಿಕ್ ಕೂಡ ವ್ಯಾಪಾರಗಳು ಆಗ್ತಾ ಇರೋದು ಗಮನಕ್ಕೆ ಬರ್ತಿದೆ. ಅದನ್ನೆಲ್ಲ ಇದು ಮಾಡಬೇಕಂದ್ರೆ ಸರ್ಕಾರನೇ ಇದ್ರ ಬಗ್ಗೆ ಗಮನ ತಗೊಳ್ಳಿ. ಏನಂತಂದರೆ, ಪ್ಲಾಸ್ಟಿಕ್ನೇ ಏನು ಫ್ಯಾಕ್ಟ್ರಿಗಳು ಪ್ಲಾಸ್ಟಿಕ್ ಏನು ಉತ್ಪತ್ತಿ ಆಗ್ತಾನೆ ಅವುಗಳನ್ನೇ ಒಂದು ನಿಷೇಧ ಮಾಡಿದ್ರೆ ಒಂದು ತುಂಬ ಒಳ್ಳೆಯದು.